ಸೈಕಲ್ ಹಾಕೊಂಡು ಹೋಗ್ಬೇಕು ಅಂತಂದ್ ಏನ್ ಬ್ರೋ ಈ ತರ ಹಾಕ್ಸಿದ್ಯಾ? ನಮ್ 62 ರೂಪಾಯಿ. ಇವತ್ತು ಸಂಕ್ರಾಂತಿ, ಡ್ಯೂಟಿಗಳು ಬೀಳ್ತಾ ಇಲ್ಲ. ಆನ್ ಮಾಡಿದೆ, ನೋಡೋಣ ಇವತ್ತು ಎಲ್ಲೆಲ್ಲಿ ಬೀಳುತ್ತೆ, ಎಲ್ಲೆಲ್ಲಿ ಹೋಗ್ತೀನಿ ನಾನು, ಇವತ್ತು ಏನೇನು ಮಾಡ್ತೀನಿ ಅಂದ್ಬಿಟ್ಟು ನೋಡೋಣ ಈ ವಿಡಿಯೋದಲ್ಲಿ. ಬನ್ನಿ, ಎಲ್ಲ ರೆಡಿ ಆಗಾಯ್ತು. ಶರ್ಟ್ ಹಾಕಿ ಹಾಕಾಯ್ತು, ಪ್ಯಾಂಟು ಹಾಕ್ಕೊಂಡಿದ್ದೀನಿ. ಇನ್ನು ನೋಡೋಣ ಬನ್ನಿ. ರೆಡಿಯಾಗಿ ಬಂದಿದ್ದೀನಿ, ಡ್ಯೂಟಿ ಆನ್ ಮಾಡಿದ್ದೀನಿ, ಯಾವುದು ಬೀಳ್ತಾ ಇಲ್ಲ. ಅಷ್ಟೊತ್ತಿಗೆ ಗ್ಲಾಸ್ ಗಲೀಜಾಗ್ಬಿಟ್ಟಿದೆ, ಗ್ಲಾಸ್ ಹೊರ್ಸ್ಕೋಬೇಕು. ಸೈಕಲ್ ಹಾಕೊಂಡು ಹೋಗ್ಬೇಕು ಅಂತಂದ್ರು, ಫಸ್ಟ್ ಆರ್ಡ್ರೇ ಕ್ಯಾನ್ಸಲ್ಲು. ಏನು ಮಾಡೋದು? ಇದ್ದೈತೆ 850 ಮೀಟರ್ ಪಿಕಪ್. ಇದು ಕ್ಯಾನ್ಸಲ್ ಹೊಡಿತಾರ ಏನೋ ಗೊತ್ತಿಲ್ಲ. ಫಸ್ಟ್ ಪಿಕಪ್ ಮಾಡಕ್ಕೆ ಹೋಗ್ಬಿಡೋಣ. ಬಸ್ ಸ್ಟ್ಯಾಂಡ್ ಡ್ರಾಪ್ ಮಾಡಿದೆ ಇವಾಗ. ಫಸ್ಟ್ನೇ ಡ್ಯೂಟಿ, ಇನ್ನು 2ನೇ ಡ್ಯೂಟಿ ಎಲ್ಲೂ ಬೀಳುತ್ತೆ ನೋಡೋಣ. ಇವಾಗ ದಾಸರಳ್ಳಿ ಡ್ರಾಪ್ ಮಾಡಿದೆ. ಇಲ್ಲಿ ಅಪಾರ್ಟ್ಮೆಂಟ್ ಒಳಗೆ ಬಂದಿದ್ದೀನಿ. ಗೇಟ್ ಒಳಗೆ. ಮತ್ತೆ ಇಲ್ಲಿಂದ 1.5 ಕಿಲೋಮೀಟರ್ ಔಟ್ ಸೈಡ್ ಹೋಗ್ಬೇಕು. ಇದು ಯಾರು ಕೊಟ್ಟವರು ಈ ಅಮೌಂಟ್ವಾ? ಏನು ಮಾಡಕ್ಕಾಗಲ್ಲ, ಹೋಗ್ತಾ ಇರ್ಬೇಕು. ಇದೊಂದು ಪ್ರಾಬ್ಲಮ್, ಅವಾಗ ಹುಚ್ಚೆ ಹೋಯ್ತಾ ಇರ್ಬೇಕು. ಏನ್ ಮಾಡೋದು, ಇದು ಬಸ್ ಸಾಕದೆ. ಡ್ಯೂಟಿಗಳಿಲ್ಲ ಇವಾಗ, ಅದಕ್ಕೆ ಟೈಮ್ ಪಾಸ್ಗೆ ಶುಗರ್ ಕೇನು. ಇವಾಗ ಒಂದು ಬಿದ್ದೈತೆ ಮೆಜೆಸ್ಟಿಕ್ಕು. ಹೋಗೋಣ. KSR ಅಂತ ತೋರಿಸ್ತು, ಮೆಜೆಸ್ಟಿಕ್ ಇರ್ಬೋದು. ಇಲ್ಲಿಂದ ಬಿದ್ದಿರೋದು. ಇವ್ರನ್ನ ಪಿಕಪ್ ಮಾಡಕ್ಕೆ ಹೋಗೋಣ. ಎಷ್ಟು ದೂರ ಇದಾರ ನೋಡೋಣ. ಇವರು ಹತ್ರನೇ ಇದಾರೆ, ಪಕ್ಕದಲ್ಲೇ ಇದಾರೆ. ಪಿಕ್ ಮಾಡ್ತೀನಿ. ತಗೊಂಡಿದ್ದೀನಿ ಚಾರ್ಜರು. ಈಗ OTP ಹೇಳೋರು. 1468 ಫೋನ್ ಪೇ. ಇವಾಗ ಮೆಜೆಸ್ಟಿಕ್ ಡ್ರಾಪ್ ಮಾಡಿದೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಬಂದು ಸೈಡ್ಗೆ ಹಾಕೊಂಡಿದ್ದೀನಿ. ಇವಾಗ ಡ್ಯೂಟಿಗಳಿಲ್ಲ, ಆರಾಮಾಗಿ ಮಲ್ಕೊಳೋದೆ ಅಷ್ಟೇ. ಇವಾಗ ಡ್ಯೂಟಿಗಳಿಲ್ಲ, ಅಷ್ಟೊತ್ತು ಏನು ಮಾಡೋದು? ಹೊಟ್ಟೆ ಬೇರೆ ಹಸಿತೈತೆ, ತಿನ್ಬಿಡ್ತೀನಿ ಇವಾಗ. ಇಲ್ಲಿ ಮೆಜೆಸ್ಟಿಕ್ ಬ್ಯಾಕ್ ಗೇಟಲ್ಲೂ ಹಾಕಕ್ ಬಿಡಲ್ಲ ಪಾರ್ಕಿಂಗು. ಇಲ್ಲಂತೆ ಕಾಸು ಕೊಟ್ಬಿಟ್ಟು ನೋಡಿ, ಇಲ್ಲಿ ಹಾಕ್ಬೇಕಂತೆ. ಎಲ್ಲ ಸಲ ಪಾರ್ಕಿಂಗ್ ಹಿಂಗಂತ ಕೊಟ್ಬಿಟ್ಟು ಹಾಕೋಬೇಕು ನಾವು. ಇಲ್ಲೆಲ್ಲೂ ಹಾಕಂಗಿಲ್ಲ ಪಾರ್ಕಿಂಗು. ಇವಾಗೂ ತುಂಬ ಹಿಂದೆ ಚೆನ್ನಾಗಿರುತ್ತಂತ ಬಂದರೆ ಇಲ್ಲೂ ಅದೇ ಗೋಳ. ತುಂಬ ಕಷ್ಟ. ಆಟೋದವ್ರಿಗೆ ಪಾರ್ಕಿಂಗೇ ಇಲ್ಲ, ಎಲ್ಲೋದ್ರೂ ಪಾರ್ಕಿಂಗ್ ಇಲ್ಲ. ಟೈಮ್ ಬೇರೆ 3:10, ಇನ್ನು ಯಾವುದು ಬಿದ್ದಿಲ್ಲ. ಏನು ಮಾಡೋದೋ ಗೊತ್ತಿಲ್ಲ. ನೋಡೋಣ, ಬಿದ್ರೆ ಬೀಳಲಿ, ಇಲ್ಲಾಂದರೆ ಮಲ್ಕೊಂಡ್ಬಿಡ್ತೀನಿ ಅಲ್ಲ ಸೈಡ್ಗೆ ಹಾಕ್ಬಿಟ್ಟು ಅಷ್ಟೇ. ಯಾವುದೋ ಟ್ರೈನ್ ಬಂತು, ನೋಡೋಣ. ಇದ್ರಲ್ಲಿ ಡ್ಯೂಟಿ ಬೀಳುತ್ತೋ ಏನೋ ಗೊತ್ತಿಲ್ಲ. ಇಷ್ಟು ಉದ್ದ ಐತೆ, ನೋಡೋಣ. ಬಿದ್ದರೆ ಜೀ ಅಂತ ಹಾಕೊಂಬರ್ಬೇಕು. ಜನಗಳು ಟ್ರೈನಲ್ಲಿ ಇದ್ದಾರೆ, ಪರವಾಗಿಲ್ಲ, ಜನ ಇದ್ದಾರೆ. ಇದು ನೋಡ್ರೆ ಸಿಕ್ಕಾಪಟ್ಟೆ ಉದ್ದ ಐತೆ, ಬರ್ತಾನೆ ಐತೆ. ಆದರೆ ಡ್ಯೂಟಿಗಳು ಮಾತ್ರ ಬೀಳ್ತಾ ಇಲ್ಲ. ಬನ್ನಿ ಜನರೇ, ಬನ್ನಿ ಆಟೋ ಹತ್ತಿ. ಬನ್ನಿ ಜನರೇ, ಬನ್ನಿ ಆಟೋ ಹತ್ತಿ. ಇದೊಂದು ಪ್ರಾಬ್ಲಮ್ಮು, ಏನು ಮಾಡೋಕ್ಕಾಗಲ್ಲ. ಅಯ್ಯೋ, ಡ್ಯೂಟಿಗಳಿಲ್ಲ, ಬರೀ ಹುಚ್ಚಿನೇ ಬರ್ತೈತೆ. ಬ್ರೋ, ಏನ್ ಬ್ರೋ ಈ ಕಡೆ? ಆ ಕಡೆ ಡ್ಯೂಟಿಗಳಿಲ್ವಾ? ಇಲ್ಲ ಬ್ರೋ, ಅದಕ್ಕೆ ಬಂದೆ. ಈ ಕಡೆನಾ? ನಾನು 1 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದೀನಿ ಬ್ರೋ, ಬೀಳ್ತಾ ಇಲ್ಲ. ನಾನು ಅರ್ಧ ಗಂಟೆಯಿಂದ ಅಲ್ಲೇ ಇದ್ದೀನಿ. ಆಮೇಲೆ ನಿನ್ ಗಾಡಿ ನಂಬರ್ ನೋಡ್ದೆ, ಬಂದೆ. ಓ ಸರಿ ಬ್ರೋ. ಇಲ್ಲೆಲ್ಲ ಬಂದ್ಬಿಟ್ಟು ಟಾಯ್ಲೆಟ್ ಅರ್ಜೆಂಟ್ ಬಂದ್ಬಿಟ್ರೆ ಏನು ಗೊತ್ತಾ ಮಾಡಬೇಕು? ಹಿಂಗೆ ಎಗರ್ಬೇಕು. ಅದು ಬ್ರೋ, ವೆರಿ ಗುಡ್ ಬ್ರೋ. ಅದು ಹಂಗೆ. ಉಯ್ ಬ್ರೋ, ಇದನ್ನೆಲ್ಲ ಹಿಡಿಯೋಕ್ಕಾಗಲ್ಲ, ಸಾರಿ. ಏನು ಬ್ರೋ ಈ ಥರ ಹಾಕ್ಸಿದ್ಯಾ? ನಮ್ಮ ಕಲ್ಚರ್ ಬ್ರೋ ಇದು.
ಇವಾಗ ಹೈಫೈ ಹುಡುಗಿರು ಯಾರನ್ನ ಬಂದ್ರ ಹಾ. ಅರ್ಧಬರ್ಧ ಶೆಡ್ಡಿಗಳು ಹಾಕೊಂಡು ಅರ್ಧಬರ್ಧ ಇದನ್ನ ಹಾಕೊಂಡು ಒಂಥರ ಹುಡುಗರಿಗೆ ಟೆಂಪ್ಟ್ ಆಗೋ ತರ ಇರ್ತಾರೆ. ಅವ್ರಿಗೆಲ್ಲ ಇದು ನಮ್ ಕಲ್ಚರ್, ನಮ್ ಡ್ರೆಸ್ಸಿಂಗ್ ಕೋಡ್ ಅಲ್ವಾ. ಓಕೆ ಓಕೆ. ಇದನ್ನ ನೋಡ್ತಾ ಇದ್ರೆ ಚಪ್ಪಲಿಯಲ್ಲಿ ಹೊಡ್ದಂಗೆ ಇರುತ್ತೆ ಅವ್ರಿಗೆ. ಸಕ್ಕದಾಗ ಹಾಕ್ಸಿದ್ಯಾ ಬ್ರೋ? ಅದಕ್ಕೆ ನಾನು ಇದನ್ನ ಹಾಕ್ಸಿರೋದು. ಎಷ್ಟಾಯ್ತು ಬ್ರೋ ಅದು ಹಾಕ್ಸಕ್ಕೆ? 600 ರೂಪಾಯಿ ಆಯ್ತು ಬ್ರೋ. 600 ರೂಪಾಯಿ ಆಯ್ತು. ಇಲ್ಲಿ ಅವತ್ತು ಸಿಗರೇಟ್ ಹೊಡಿಯಕ್ ಪರ್ಮಿಷನ್ ಕೊಟ್ಟಿದ್ದು, ಸಿಗರೇಟ್ ಹೊಡೆದು ಇಲ್ಲಿ ಇಲ್ಲಿ ತೂತ್ ಮಾಡಿಕವ್ರೆ. ತೂತ್ ಮಾಡಿ ಬಿಟ್ಟಿದ್ದಾನೆ ಸಿಗರೇಟ್ ಹೊಡೆದು. ಬೇಜಾರಾಗುತ್ತೆ ಬ್ರೋ. ಏನ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ನ್ಯೂಸ್ ಪೇಪರ್ ಇಟ್ರೆ ನ್ಯೂಸ್ ಪೇಪರ್ನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವತ್ತು. ಇಲ್ಲಿ ನ್ಯೂಸ್ ಪೇಪರ್ ಬರೀತಾ ಇದ್ರು. ಟುಡೇ ನ್ಯೂಸ್ ಪೇಪರ್. ಟುಡೇ ನ್ಯೂಸ್ ಪೇಪರ್ ಅಲ್ಲಿ ಏನಿಲ್ಲ, ನ್ಯೂಸ್ ಪೇಪರ್ ಇಟ್ಟಿದ್ರೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇವತ್ತು. ನನಗೂ ಗೊತ್ತಿಲ್ಲ, ಆಮೇಲೆ ನೋಡ್ತೀನಿ ಎತ್ಕೊಂಡು. ತುಂಬಾ ಬೇಜಾರಾಗುತ್ತೆ ಬ್ರೋ. ಏನು ಮಾಡಕ್ಕಾಗಲ್ಲ ಬ್ರೋ, ಬಂದ್ಬಿಟ್ಟಿದ್ದೀರಿ, ಮಾಡ್ಲೇಬೇಕು. 5 ಗಂಟೆ ಆಯ್ತು, ಡ್ಯೂಟಿಗಳು ಬೀಳ್ತಾ ಇಲ್ಲ. ಈಗ ರೇಸ್ ಕೋರ್ಸ್ ಹತ್ರ ಹೋಗ್ತಾ ಇದೀನಿ. ಅದೇ ಹೋಯ್ತಾ ಇದೆ ಟ್ರೈನ್, ಅದೇ ಬರ್ತೈತೆ, ಅದೇ ಹೋಗ್ತೈತೆ. ಜನಗಳು ಇಳಿತಾ ಇಲ್ಲ, ಬರೀ ಎಕ್ಕೊಂಡು ಹೋಯ್ತಾ ಇದಾರೆ. ಏನ್ ಮಾಡೋದು, ಒಂದೊಂದ್ಸಲ ಆಗೋಗುತ್ತೆ, ಏನು ಮಾಡಕ್ಕಾಗಲ್ಲ. ಏನ್ ಬ್ರೋ ಡ್ಯೂಟಿ ಇಲ್ಲ ಅಂದ್ಬಿಟ್ಟು ಈಗ ತಿನ್ನಿಸ್ತಾ ಇದೀಯಾ ಬ್ರೋ? ಬೆಳಗಿಂದ ದುಡ್ಮೆನೆ ಅಷ್ಟಿಲ್ಲ, ಇದನ್ನೆಲ್ಲ ತಿನ್ನಿಸ್ತಾ ಇದೆಯಾ ನೀನು ಬ್ರೋ? ಹೇಳ್ತಿದ್ದಲ್ಲ, ತಿನ್ಬೇಕು, ನಗಿಬೇಕು, ಜಾಲಿಯಾಗಿರ್ಬೇಕು. ಹುಟ್ಟೋದು ಒಂದಿನ, ಸತ್ತೇ ಸಾಯ್ತೀರಿ. ಹುಟ್ಟು ಉಚಿತ, ಸಾವು ಖಚಿತ ಅಂತ ಗಾದೆನೇ ಇದೆಯಲ್ಲ. ಜಾಲಿಯಾಗಿ ತಿಂತಾ ಇರ್ಬೇಕು, ಲೈಫ್ ತಿಂತಾ ಇರ್ಬೇಕು, ಬೆಳಗ್ಗೆ ಬಾತ್ರೂಮ್ಗೆ ಹೋಗ್ತಾ ಇರ್ಬೇಕು. ಸರಿ ಬ್ರೋ, ಟೈಮ್ ಎಷ್ಟು ನೋಡು ಬ್ರೋ ಸ್ವಲ್ಪ. ಕರೆಕ್ಟಾಗಿ 6 ಗಂಟೆನಪ್ಪ. ಇವಾಗ ಬಿದ್ದಿದೆ ಒಂದು ಡ್ಯೂಟಿ, ಇವಾಗ ಪಿಕಪ್ ಮಾಡಕ್ ಹೋಗೋಣ. 6 ಗಂಟೆಗೆ ಬಿದ್ದಿದೆ, ಏನು ಮಾಡಕ್ಕಾಗಲ್ಲ ಒಂದೊಂದ್ ದಿನ ಅಲ್ವಾ ಬ್ರೋ? ಸರಿ ಬ್ರೋ, ಬರ್ಲಾ? ಬಾಯ್ ಬಾಯ್. ಇವಾಗ ಡ್ರಾಪ್ ಮಾಡಿದೆ 6:41 BTM ಲೇಔಟ್. ಒಂದು ಬಿದ್ದಿದೆ, ಪಿಕಪ್ ಹೋಗೋಣ. ಫಸ್ಟ್ ಪಿಕ್ ಮಾಡೋಣ ಅವ್ರಿಗೆ. BTM ಇಂದ ಇವಾಗ ಒಂದು ಡ್ರಾಪ್ ಮಾಡಿದೆ. ಡ್ರಾಪ್ ಟೈಮಿಂಗ್ ಏನಂದರೆ ಇವಾಗ 7 ಗಂಟೆ ಆಗಿದೆ. ಬಂದೆ ಗ್ಯಾಸ್ ಬಂಕ್ಗೆ. ಇಲ್ಲಿ ಗ್ಯಾಸ್ ತುಂಬಿಸ್ಕೋಬೇಕು ಫುಲ್ಲು, ನಾಳೆ ಹೊಡಿಯೋಕ್ಕೆ ಪಾಡ್ಗೆ. 62 ರೂಪಾಯಿ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ನಾಳೆ ಓಡಿಸ್ಬೇಕು ಈ ಗ್ಯಾಸಲ್ಲಿ. ಲಾಸ್ಟ್ ಡ್ರಾಪ್ ಮಾಡಿ ಸೀದಾ ಮನೆ ಕಡೆ ಬಂದೆ, ಯಾಕಂದರೆ ಕೆಲಸ ಇದೆ, ಅಡುಗೆ ಮಾಡಬೇಕು, ಬಟ್ಟೆ ವಾಶ್ ಮಾಡಬೇಕು. ಮತ್ತು ಇವತ್ತು ಡ್ಯೂಟಿಗಳು ಅಷ್ಟಕ್ಕಷ್ಟೇ, ಡ್ಯೂಟಿಗಳಿಲ್ಲ. ನಾಳೆ ನೋಡಬೇಕು ಯಾವ ಥರ ಬೀಳುತ್ತೆ ಅಂದ್ಬಿಟ್ಟು. ಕಮಿಟ್ಮೆಂಟ್ಸ್ ಬೇರೆ ತುಂಬ ಇತ್ತು, ಅದಕ್ಕೆ ಇವತ್ತು ಹಬ್ಬ ಬೇರೆ. ರಜೆ ಹಾಕ್ಬೋದಾಗಿತ್ತು, ರಜೆ ಹಾಕಿದ್ರೆ ದುಡ್ಡು ಕೊಡೋರು ಯಾರೂ ಇಲ್ಲ, ನಾವೇ ನಮಗೆ ದುಡ್ಕೊಬೇಕು. ಆ ಕಾರಣಕ್ಕೋಸ್ಕರ ನಾನು ಇವತ್ತು ಡ್ಯೂಟಿಗೆ ಹೋಗಿದ್ದು. ನಮಗೆ ಹಬ್ಬ ಏನನ್ನ ಮಾಡಬೇಕಂದ್ರೆ ದುಡ್ಡಿದ್ರೆ ಎನಿ ಟೈಮ್ ಹಬ್ಬನೇ. ದುಡ್ಡಿಲ್ಲ, ಕಮಿಟ್ಮೆಂಟ್ಸ್ ತುಂಬ ಇದೆ, ಅದಕ್ಕೆ ಮತ್ತೆ ಸಿಗೋಣ ನಾಳೆ.